ನಮಸ್ಕಾರ. ಇದು GBH63 ಅಪ್ಡೇಟ್ ಚಾನಲ್. ಹರಪನಹಳ್ಳಿ ತಾಲೂಕು ಅರಸೀಕೆರೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಡೆಂಗು ಹಾಗೂ ಕುಷ್ಠರೋಗ ನಿಯಂತ್ರಣ ಜಾಗೃತಿ ಕಾರ್ಯಕ್ರಮ ನಡೆಯಿತು. ತಾಲೂಕಿನ ಅರಸೀಕೆರೆ ಗ್ರಾಮದ ಆರೋಗ್ಯ ಇಲಾಖೆಯ ಹಿರಿಯ ನಿರೀಕ್ಷಣಾಧಿಕಾರಿ ಮಾತನಾಡಿ, ಸೊಳ್ಳೆಗಳಿಂದ ಬರುವ ಡೆಂಗು ರೋಗವು ಒಂದು ಸಾಂಕ್ರಾಮಿಕ ರೋಗವಾಗಿದ್ದು, ನಿರ್ಲಕ್ಷ್ಯ ಮಾಡಿದರೆ ಪ್ರಾಣಕ್ಕೆ ಅಪಾಯ ತಂದೊಡ್ಡಬಹುದು. ಪ್ರತಿ ಮನೆ ಹಾಗೂ ಶಾಲೆಯಲ್ಲಿ ನೀರು ಸ್ವಚ್ಛವಾಗಿಡಬೇಕು. ಮನೆಯ ಸುತ್ತಮುತ್ತ ಸ್ವಚ್ಛೆಯಿಂದಿಟ್ಟುಕೊಳ್ಳಬೇಕು. ನೀರನ್ನು ಶೇಖರಿಸುವಂತಹ ಡ್ರಮ್, ತೊಟ್ಟಿ, ಸಂಪು ಇನ್ನೂ ಹಲವಾರು ವಸ್ತುವಿನಲ್ಲಿ ನೀರನ್ನು ಯಥೇಚ್ಛವಾಗಿ ಶೇಖರಿಸಬಾರದು. ಇವುಗಳನ್ನು ಆಗಾಗ ಶುಚಿಗೊಳಿಸಬೇಕು. ಮನೆಯ ಅಕ್ಕಪಕ್ಕದಲ್ಲಿ ಚಿಪ್ಪು, ಟೈರುಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಮಕ್ಕಳು ದಿನಾಲು ಸ್ನಾನ ಮಾಡಿ ಸ್ವಚ್ಛತೆಯಿಂದ ಶಾಲೆಗೆ ಶುಭ್ರವಾಗಿ ಬರಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಹಾಲಪ್ಪ, ಕೆಂಪಣ್ಣ, ಶಿಕ್ಷಕಿಯರಾದ ಬಂದಮ್ಮ, ಚೇತನ, ರೇಣುಕಾ, ಪೂರ್ಣಿಮಾ, ತಸ್ಲಿಂ, ಪವನ್ಕುಮಾರಿ, ರೇಖಾದೇವಿ, ರಾಘವೇಂದ್ರ, ಆಶಾ ಕಾರ್ಯಕರ್ತೆಯರಾದ ಅಂಜಿನಮ್ಮ ಹಾಗೂ ಶಾಲಾ ಮಕ್ಕಳು ಮೊದಲಾದವರು ಹಾಜರಿದ್ದರು. ಇದು GBH63 ಅಪ್ಡೇಟ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಆ್ಯಂಡ್ ಲೈಕ್, ಸಜೆಸ್ಟ್ ಮೈ ಚಾನಲ್. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ರೀತಿಯ ಇಲ್ಲಿ ನಿಮ್ಮೂರಾಗ ಕೇಸ್ ಅದಾವು, ಒಂದು 2 ಕೇಸ್ ಅದಾವು. ಮಣಿಪಾಲಾಗ ಲಕ್ಷಣ ಇಟ್ಕೊಂಡಾರೆ, ಬಟ್ ಇಲ್ಲೇ ಸಿಂಪಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ. ಅವ್ರು ನಾವು ಹೋದ್ರೆ ನಮ್ಗೆ ಭಾಳ ಪ್ರೀತಿಯಿಂದ ಕಾಣ್ತಾರೆ. ನಮಗೇನು ಬೇಡ, ಒಂದು ಅವ್ರು ಬಂದಾಗ ನಕ್ಕಂತ 2 ಮಾತಾಡ್ತಾರಲ್ಲ, ಅದೇ ನಮಗೆ ಖುಷಿ. ನಮಗೆ ಸರ್ಟಿಫಿಕೇಟ್ ಕೊಡೋದು ಬೇಡ, ಒಂದು ಚೇರ್ ಹಾಕೋದು ಬೇಡ, ಏನು ಬೇಡ. ಜನ ಸಮುದಾಯದ ನಾವು ಬಂದವಂದ್ರೆ ಬಡವರಿ ಸೇವೆ ಮಾಡಕ್ಕೆ ಬಂದೇವಿ, ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಕ್ಕೆ ಬಂದೇವಿ. ಹೌದಾ? ಅವ್ರು ಸೇವೆ ಮಾಡಿ ಅವರು ಹೌದಪ್ಪ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ, ನಮ್ಗೆ ಇರಲಿ ನೀವು ಅಂತ ಅಂದರೆ ನಮ್ಗೆ ಅದೇ ಇಷ್ಟ ಸಾಕು ನಮಗೆ. ಹೌದಾ? ಇಷ್ಟೇ. ನೀವು ಏನಾರ ಇದ್ದರೆ ಇಂಥ ರೆಫ್ರೆಶ್ ಹೇಳಿದಲ್ಲ, ಕುಷ್ಠರೋಗ ಅಂತ ಹೇಳಿದ್ಯಾ, ಈ ಮಾಹಿತಿನ ಇದನ್ನು ಇಲ್ಲೇ ಬಿಡಬಾರ್ದು. ಎಲ್ಲರೂ ಹೋದಾಗ ನಮ್ಮ ದೇಹದಾಗ ಯಾವ್ಯಾವ ಭಾಗದಾಗ ಮಚ್ಚೆ ಅದಾವ ಏನದವ ನೋಡ್ಕೋಬೇಕು. ಯಾರು ನೋಡಲ್ಲ, ನಾವು ನೋಡಲ್ಲ, ನೀವು ಯಾಕಂತಂದರೆ ನಾವು ಅಲಕ್ಷ್ಯ ಮಾಡ್ತಾ ಇದ್ದೇವೆ. ಏನೋ ಹೇಳ್ತಾರೆ ಬಿಡ, ಕೇಳ್ತಾರೆ ಬಿಡ ಅಂತ ಹೋಗ್ತಾ ಇರ್ತೀವಿ. ಅದಕ್ಕೆ ಎಲ್ಲ ನಿಮ್ಮೂರಾಗ ಈಗ ನಾನು ಬಂದಿದ್ದೇನೆ 3 ವರ್ಷಕ್ಕೆ 2 ಟ್ರೀಟ್ಮೆಂಟ್ ಕೊಡೋದಿಲ್ಲ. ಹೌದಾ? ಆರಾಮದಾರ ಅವರು. ಆ ಥರ ಯಾವುದೇ ಕಾಯಿಲೆ ಬರೋಂಗೆ ಯಾವುದೇ ಆಗಿರಲಿ, ಡೆಂಗು ಇರಲಿ, ಚಿಕನ್ ಗುನ್ಯ ಆಗಲಿ, ಮಲೇರಿಯಾ ಆಗಲಿ, ಎಲ್ಲದೂ ಕಾಪಾಡಬೇಕಾದ್ರೆ ನಮ್ಮಲ್ಲಿ ನಾವು ಅರಿವು ಇರಬೇಕು. ಮುಂದೆ ನಾವು ಒಳ್ಳೆಯ ಜೀವನ ಸಾಗಿಸ್ಬೇಕಾದ್ರೆ ನಮ್ಮ ತಂದೆ ತಾಯಿಗಳು ನಾವೆಲ್ಲರೂ ಚೆನ್ನಾಗಿರಬೇಕಂದ್ರೆ ನಮ್ಮ ಸಮುದಾಯ ಚೆನ್ನಾಗಿರಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಯಾರು ಹೇಳೋದು ಬೇಡ. ಹೌದಾ? ನಮ್ಮಕ್ಕೆ ನಾವಂటే ನಾವು ಅದಕ್ಕೆ ಅರಿತು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಸಾಕು. ಆಮೇಲೆ ಎಲ್ಲರೂ ಚೆನ್ನಾಗಿ ಊಟ ಮಾಡಬೇಕು. ಎಲ್ಲರೂ ಈಗ ನೋ ಮಾಸ್ಟರ್ಗಳು, ಗುರುಗಳು, ಅವರು ನಿಮ್ಮ ಪುಣ್ಯವಂತರು ನೀವೆಲ್ಲ. ನಮಗೆಲ್ಲ ಊಟ ಇದ್ದಿಲ್ಲ, ಬಿಸಿ ಊಟ ನಮಗಿತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಕೂಲಿ ಮಾಡೋಕ್ಕೆ ಹೋಗೋರು. ಆ ರಾತ್ರಿ ಮಧ್ಯಾಹ್ನ ಬೆಳಗ್ಗೆ ಮಾಡಿ ಇಡೋರು, ಮಧ್ಯಾಹ್ನ ಹೋಗೋದು ತಣ್ಣಗಾಗಿ ಎಲ್ಲ ಇರ್ತಿತ್ತು. ಇದ್ದಿರ್ತಿತ್ತು, ಇಲ್ಲದ್ರೆ ಅಡುಗೆ ಬರ್ತಿದ್ವಿ. ಫ್ರೆಂಡ್ ಮನೆಗೆ ಹೋಗಿ ಊಟ ಮಾಡ್ತಿದ್ವಿ. ಅವ್ರು ನಮ್ಮ ಮನೆಗೆ ಬರೋರು, ನಮ್ಮ ಅವ್ರ ಮನೆಗೆ ಫ್ರೆಂಡ್ ಆಯಿಸಿದ್ರೆಲ್ಲ ಮಧ್ಯಾಹ್ನ ತೊಗೊಂಡು ಇಲ್ಲಾಂದ್ರೆ ವಾಪಸ್ ಕೊಡ್ತಿದ್ವಿ ಮನೆಗೆ. ನೀವು ಪುಣ್ಯವಂತರು, ಬಂಗಾರದ ಜೀವನ ನಿಮ್ಮದು.